ವೀಕ್ಷಕರೇ, ವಿಧಾನಸೌಧದಲ್ಲಿನೇ ಕಳ್ಳತನ ಆಗಿದೆ. ಅದರ ಬಗ್ಗೆ ಈಗ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಒಂದು ಖಡಕ್ ಆದಂತಹ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ, ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಈ ಮೂಲಕ. ಯಾಕಂದರೆ ವಿಧಾನಸೌಧದಲ್ಲಿ ಯಾವ ರೀತಿಯ ಕಳ್ಳತನ ಆಯಿತು ಅಂತ ಅದು ತನಿಖೆ ಆಗಬೇಕು ಅಂತ ವಿಧಾನಸೌಧದ ಸಚಿವರ ಕಚೇರಿ ಬೈರತಿ ಸುರೇಶ್ ಏನಿದ್ದಾರೆ, ಅವರ ಕಚೇರಿಯಲ್ಲಿನೇ ಕಳ್ಳತನ ಆಗಿತ್ತು. 300 ಗ್ರಾಂ ಚಿನ್ನಾಭರಣ ಮತ್ತು 1.5 ಲಕ್ಷ ರೂಪಾಯಿ ಕ್ಯಾಶ್ ಅದು ಕಳ್ಳತನ ಆಗಿತ್ತು. ತನಿಖೆಗೆ ಗೃಹ ಸಚಿವ ಪರಮೇಶ್ವರ್ ಆದೇಶವನ್ನು ಕೊಡ್ತಾ ಇದ್ದಾರೆ. ಈಗ ಜಂಟಿ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ತನಿಖೆ ಆಗುತ್ತೆ ಅಂತ ಹೇಳಿದ್ದಾರೆ. ವಿಧಾನಸೌಧದ ಗೇಟ್ನಿಂದ ಆ ಬ್ಯಾಗ್ ಹೇಗೆ ಒಳಗೆ ಹೋಯಿತು ಅನ್ನುವಂಥದ್ದೇ ಪ್ರಶ್ನೆ ಇದೆ. ಇಲ್ಲಿ ಯಾವ ಗೇಟ್ನಿಂದ ಒಳಗೆ ಹೋಯ್ತು ಅನ್ನೋದ್ರ ಬಗ್ಗೆ ಈಗ ಮುಖ್ಯವಾಗಿ ಗಮನ ಹರಿಸ್ತಾ ಇದ್ದಾರೆ. ಅದು ಹೇಗೆ ಬಂತು, ಹೇಗೆ ಹೋಯ್ತು ಅಂತ. ಒಬ್ಬ ಸಚಿವರ ಕೊಠಡಿಗೆ ಆ ಬ್ಯಾಗು ಹೋಗುತ್ತೆ ಅಂದರೆ ಅದೇನರ್ಥ, ಏನು ವ್ಯವಸ್ಥೆ ಇದೆ ಅಲ್ಲಿ? ಅದು ಯಾರಿಗೋ ಗೊತ್ತಾಗದೇನೆ ಆ ಬ್ಯಾಗ್ ತಗೊಂಡು ಹೋಗಿದ್ದಾರೆ ಅಂತಂದರೆ ಏನೋ ಒಂದು ವಿಚಾರ ಇದೆ. ಅದನ್ನೆಲ್ಲ ಪತ್ತೆ ಮಾಡೋಕ್ಕೆ ನಾವು ಜಂಟಿ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕಳುವು ಆಗಿರೋದು ಎರಡನೇ ವಿಚಾರ ನೋಡಿ. ಆದರೆ ಅದಕ್ಕೂ ಮುಂಚೆ ನಾವೇನು ಯೋಚನೆ ಮಾಡಬೇಕು, ಆ ಬ್ಯಾಗ್ ಹೇಗೆ ತಂದರು ಅವರು, ಅದನ್ನು ನೋಡ್ಕೋಬೇಕಲ್ವಾ. ಅಲ್ಲಿ ಕಾವಲಿರೋರು ವಿನಯ್ ಅನ್ನೋ ವ್ಯಕ್ತಿ ವಿಧಾನಸೌಧದ ಒಳಗೆ ಬ್ಯಾಗ್ ತಗೊಂಡು ಹೋಗಿರೋದು ಅಂತ ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ತನಿಖೆ ಮಾಡಬೇಕು ಅಂತ ಹೇಳಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಬೈರತಿ ಸುರೇಶ್ ಅವರ ಕಚೇರಿಯಲ್ಲಿ ಕಳ್ಳತನ ಆಗಿತ್ತು. ಒಬ್ಬ ಡಿ ಗ್ರೂಪ್ ನೌಕರರ ಬ್ಯಾಗನ್ನು ತೆಗೆದುಕೊಂಡು ಹೋಗಿದ್ದಾನುವಂತಹ ವಿಚಾರ ಇತ್ತು. ವಿಧಾನಸೌಧದಲ್ಲಿನೇ ಈ ರೀತಿಯಾಗಿ ಕಳ್ಳತನ ಆಗುತ್ತೆ, ಅದು ಪೊಲೀಸರ ಗಮನಕ್ಕೂ ಬರೋಲ್ಲ, ಯಾರಿಗೂ ಕೂಡ ಗೊತ್ತಾಗಲ್ಲ. ಯಾವ ಗೇಟಿಂದ ಒಳಗೆ ಹೋಗಿದೆ, ಯಾವ ಗೇಟಿಂದ ಹೊರಗೆ ಬಂದಿದೆ, ಅದನ್ನು ಅವರು ಯಾವ ರೀತಿಯಾಗಿ ತಗೊಂಡೋದ್ರು, ಮತ್ತು ತಗೊಂಡು ಹೋಗಬೇಕಾದ್ರೆ ಅಲ್ಲಿದ್ದಂತಹ ಪೊಲೀಸರೇನಿರ್ತಾರೆ ಸಿಬ್ಬಂದಿಗಳು, ಅವರು ಇದನ್ನು ಗಮನಿಸಲಿಲ್ವಾ ಅಥವಾ ಅಲ್ಲಿ ಚೆಕ್ ಮಾಡಿರಲಿಲ್ವಾ? ಇದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಅನುಮಾನ ಬರುತ್ತೆ. ವಿಧಾನಸೌಧದಲ್ಲಿರುವಂತಹ ಕಚೇರಿ, ಅದು ಸಚಿವರ ಕಚೇರಿಯಲ್ಲಿನೇ ಈ ರೀತಿಯಾದಂತಹ ಕಳ್ಳತನ ಆಗಿದೆ ಅಂದರೆ ಇಲ್ಲಿ ಪೊಲೀಸರ ಲೋಪದೋಷ ಎದ್ದು ಕಾಣುತ್ತೆ. ಮತ್ತು ಅಲ್ಲಿನ ಸಿಬ್ಬಂದಿಗಳು, ಕಾವಲುಗಾರರು ಯಾರಿರ್ತಾರೆ ಅವರ ಲೋಪದೋಷ ಕೂಡ ಇದೆ. ಇನ್ನು ಈ ಒಂದು ಬ್ಯಾಗನ್ನು ಒಳಗಡೆ ಯಾಕೆ ತಂದಿದ್ರು ಅನ್ನೋದೇ ಪ್ರಶ್ನೆ ಇದೆ. ಅದರಲ್ಲಿ 300 ಗ್ರಾಮ್ ಚಿನ್ನಾಭರಣ, ಅದರ ಜೊತೆಗೆ 1.5 ಲಕ್ಷ ರೂಪಾಯಿ ಕ್ಯಾಶ್ ಇತ್ತು ಅಂತೆ. ಅದನ್ನು ಯಾವ ಉದ್ದೇಶದಿಂದ ವಿಧಾನಸೌಧದ ಒಳಗಡೆ ತಂದಿದ್ರು, ಯಾವ ರೀತಿಯಾಗಿ ತಂದರು, ಯಾವ ಗೇಟ್ನಿಂದ ಇವರು ಒಳಗಡೆ ಬಂದರು, ಅಲ್ಲಿದ್ದಂಥವ್ರು ಯಾರು, ಕೆಲಸಗಾರರು, ಚೆಕ್ ಮಾಡ್ತಿರುವಂತಹ ಪೊಲೀಸ್ ಸಿಬ್ಬಂದಿಗಳು ಯಾರು, ಯಾಕೆ ಅವರು ಇದನ್ನು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿಲ್ಲ, ಆ ಬ್ಯಾಗನ್ನು ಯಾಕೆ ಒಳಗಡೆ ಬಿಟ್ಟರು, ಅದು ಅವರ ಕಚೇರಿಗೆ ಹೆಂಗೋಯ್ತು, ಇದೆಲ್ಲದರ ಬಗ್ಗೆ ಕೂಡ ತನಿಖೆ ಆಗುತ್ತೆ. ಜಂಟಿ ಪೊಲೀಸ್ ಆಯುಕ್ತರೇನಿದ್ದಾರೆ ಅವರನ್ನು ನಾವು ನೇಮಕ ಮಾಡಿದ್ದೀವಿ, ಅವರು ತನಿಖೆಯನ್ನು ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಿಜಕ್ಕೂ ಕೂಡ ಒಬ್ಬ ಸಚಿವರ ಕಚೇರಿಯಲ್ಲಿ ಹೀಗಾಗಿದೆ ಅಂದರೆ ಇದ್ರ ಬಗ್ಗೆ ದೊಡ್ಡ ಪ್ರಶ್ನೆ ಬರುತ್ತೆ. ಅಷ್ಟೇ ಅಲ್ಲ, ಗೃಹ ಇಲಾಖೆಯ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ, ಗೃಹ ಮಂತ್ರಿಗಳ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ. ಬೇರೆ ಕಡೆ ಕಳ್ಳತನ ಆಗೋದಿರಲಿ ಸ್ವಾಮಿ, ನೀವು ವಿಧಾನಸೌಧದಲ್ಲಿನೇ ಈ ರೀತಿಯ ಕಳ್ಳತನ ಆಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ನೀವೇನು ಕ್ರಮ ತೆಗೆದುಕೊಳ್ತೀರಿ ಅಂತ ವಿಪಕ್ಷ ನಾಯಕರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡಬೇಕಾಗುತ್ತೆ. ಅದಕ್ಕೆ ಪರಮೇಶ್ವರ್ ಅವರಿಗೆ ಆದೇಶ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಒಬ್ಬ ವ್ಯಕ್ತಿ ಸಚಿವರ ಕೊಠಡಿಗೆ ಬಂದು ಆ ಬ್ಯಾಗನ್ನು ತಗೊಂಡು ಹೋಗ್ತಾನೆ ಅಂದರೆ ಅದಕ್ಕೆ ಎಷ್ಟು ಧೈರ್ಯ ಮತ್ತು ಎಷ್ಟು ಆಲೋಚನೆ ಇರುತ್ತೆ, ಮತ್ತು ಅಲ್ಲಿನ ವ್ಯವಸ್ಥೆ ಏನಿರುತ್ತೆ, ಅದೆಲ್ಲದರ ಬಗ್ಗೆ ಕೂಡ ಪ್ರಶ್ನೆ ಬರುತ್ತೆ. ಆ ಬ್ಯಾಗ್ ಒಳಗಡೆ ಬಂದಿರೋದು, ಹೋಗಿರೋದು, ಅದರ ಬಗ್ಗೆ ಎಲ್ಲ ಕೂಡ ತನಿಖೆ ಆಗುತ್ತೆ. ನಾನು ಆದೇಶ ಕೊಟ್ಟಿದ್ದೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.